ಆಯ್ತಪ್ಪ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇಲ್ಲ ಸರ್, ಹಾಗೆ ಮಾಡಿದ್ವಿ ಹಂಗೆ. ಸುಮ್ಮನೆ ಮಾಡಿದ್ದು. ಸರ್. ಓ, ಏನು ಬಿಗ್ ಬಾಸ್ ನೋಡ್ತಿದ್ರಾ? ಸರ್ ಇಲ್ಲೇನು ಗೊತ್ತಾಯ್ತು. ಅಲ್ಲಿ ಯಾರು ಮಾತಾಡ್ತಿದ್ರು, ನಂಗೆ ಕೇಳಿಸ್ತು. ಮೋಸ್ಟ್ಲಿ ಅಂದ್ರೆ ಈ ಕಡೆ ಲೈವ್ ಈ ಕಾರ್ಯಕ್ರಮ ನೋಡ್ಕೊಂಡು ಈ ಕಡೆ ಬಿಗ್ ಬಾಸ್ ನೋಡ್ಕೊಂಡು ಎರಡು ಒಟ್ಟಿಗೆ ನೋಡ್ತಿದ್ರಾ? ಇಲ್ಲ ಸರ್, ಅದು ನಾನು ನೋಡ್ತಿದ್ದೆ ಹಂಗೆ ಮತ್ತೆ ಬಂದೆ ಈ ಕಡೆ. ಅಲ್ಲ, ಓಲಿ ಫುಲ್ ಬಿಗ್ ಬಾಸ್ ನೋಡ್ಬೇಕು ತಾನೆ ಪಾಪ. ಇವತ್ತು ಲಾಸ್ಟ್ ಅದು ನಮ್ಮ ಕಾರ್ಯಕ್ರಮ, ಆಮೇಲೆ ನೋಡ್ಕೊಬೋದಿತ್ತು. ಸರ್. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿ? ಓಹೋ, ಗಿಲ್ಲಿ ಇಷ್ಟನಾ? ಸರ್. ಯಾಕಿಷ್ಟ? ಆಯ್ತು ಬಾ, ಒಳ್ಳೇದಾಗ್ಲಿ, ಗಿಲ್ಲಿನೇ ಗೆಲ್ಲಿ, ನಿಮ್ಮ ಆಸೆ ಈಡೇರ್ಲಿ, ಶುಭವಾಗ್ಲಿ. ನೋಡಿ, ನನಗೆ ಭಾಳ ಖುಷಿ. ಆ ಕಡೆ ಬಿಗ್ ಬಾಸ್ ನೋಡ್ತೀರಾ, ಈ ಕಡೆ ಪ್ರೀತಿ ಮಾತು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಸರ್, ನಾನ್ ಚೇತನ್ ಜಿ ಅಂತ. ಚೇತನ್? ಓ ಹೌದಾ? ಚೇತನ್ ಜಿ. ಸರ್. ಅಯ್ಯೋ ದೇವ, ಚೇತನ್ ಅಂತ ಹೇಳ್ಬೇಕು ತಾನೇ ಆಗ್ಲಿ. ನಿಮ್ ಧ್ವನಿ ನನಗೆ ಹೆಣ್ಮಕ್ಳು ಧ್ವನಿ ತರ ಕೇಳ್ತಾ ಇದೆ. ಕ್ಷಮಿಸಿ, ನಾನು ನಿಮ್ಮನ್ನ ಹೆಣ್ಮಕ್ಳು ಧ್ವನಿ ಹಿಂಕೊಂಬಿಟ್ಟೆ. ಹಲೋ. ನಮಸ್ತೆ. ಹಲೋ. ನಮಸ್ತೆ, ಕೇಳಿಸ್ತಾ ಇದೆಯಾ? ಸರ್, ಇವಾಗ ಕೇಳಿಸ್ತಿದೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿಂದ. ಲೈವ್ ಕಾರ್ಯಕ್ರಮ ಇದು, ಗೊತ್ತಾ? ಸರ್, ಆಗ್ಲೇ ಹೊರಗ್ ಬಂದಿದ್ನಲ್ಲ, ಅಲ್ಲಿ ಯಾವ್ದೋ ಫಂಕ್ಷನ್ ಆಗ ಆತರ ಸೌಂಡ್ ಬರ್ತಿತ್ತು, ಈಗ ಈ ಕಡೆ ಬಂದೆ. ಫಂಕ್ಷನ್? ಸರ್, ಇಲ್ಲ ಮನೆ ಟಿವಿ ತಾನೇ ಓಡ್ತಾ ಇದ್ದಿದ್ದು? ಅದು ಸರ್, ಅವ್ರು ಅಲ್ಲಿ ಆ ಕಡೆ ಯಾರ ಹಾಕಿದ್ರಲ್ಲ, ಅದಕ್ಕೆ ಈ ಕಡೆಗೆ ಬಂದೆ ನಾನು. ಈ ಕಡೆ ಯೂಟ್ಯೂಬ್ ಆನ್ ಆಗಿದೆ, ಆ ಕಡೆ ಟಿವಿ ಓಡ್ತಾ ಇದೆ. ನನಗೆ ನನ್ನ ಕತೆ ಏನಾಗ್ಬೇಕು ಮತ್ತೆ? ಸರ್. ನಾನು ಹಂಗೂ ಮಿನಿಮಮ್ ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿದೆ. ಸರ್. ಕೇಳಿಸ್ಲಿಲ್ವ ನಿಮಗೆ ನಾನು ಮಾತಾಡಿದ್ದು? ಅದೇ ಸರ್, ನೆಟ್ವರ್ಕ್ ಇರ್ಲಿಲ್ಲ, ಅದಕ್ಕೆ ಕೇಳಿಸ್ತಿಲ್ಲ. ಆಯ್ತು ಬಿಡವ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಸರ್, ಮಾಡಿದ್ವಿ. ಕಾರ್ಯಕ್ರಮ ಯಾವಾಗಿಂದ ನೋಡ್ತಾ ಇದ್ದೀರಿ? ಸರ್, ಹೋದ್ ತಿಂಗಳಿಂದ ನೋಡ್ತಾ ಇದ್ವಿ. ಹೋದ್ ತಿಂಗಳಿಂದ? ಏನ್ ಮಾಡ್ಕೊಂಡಿರೋದು ನೀವು? ನಾವು ಸೆಕೆಂಡ್ PUC ಮಾಡ್ಕೊಂಡಿದ್ವಿ. ಅಲ್ಲಲ್ಲ, ಈಗ ಏನ್ ಕೆಲಸ ಮಾಡ್ಕೊಂಡಿರೋದು ಅಂದೆ? ಈಗ ಏನಿಲ್ಲ ಸರ್, ಮನೇಲಿ ಇದ್ವಿ. ಮನೇಲಿ ಇದ್ದೀರಿ? ಓ, ಸೆಕೆಂಡ್ PUC ಮಾಡ್ಕೊಂಡಿದ್ದೀರಾ? ಸರ್. ನಾವೆಲ್ಲ ಸೆಕೆಂಡ್ PUC ಓದಿದ್ದು, ನೀವು ಸೆಕೆಂಡ್ PUC ಮಾಡ್ಕೊಂಡಿದ್ದೀರಿ. ಪಾಸ್ ಆದ್ರಾ? ಸರ್, ಆಗಿತ್ತು. ಜೋರ ಮಾತಾಡಿ, ಯಾಕೆ ನಾಚಿಕೆನಾ? ಇಲ್ಲ ಸರ್. ಅಲ್ಲೊಳ್ಳೆ ಭಯನಾ? ಇಲ್ಲ. ಜೋರ ಮಾತಾಡಬೇಕು ಅಂತ. ಆಯ್ತು, PUC ಪಾಸ್ ಆದ್ರಾ? ಸರ್, ಪಾಸ್ ಆಗಿತ್ತು. ಪಾಸ್ ಆದ್ರಾ? ಸರ್. ಆಯ್ತು ಬಾ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇಲ್ಲ ಸರ್, ಹಾಗೆ ಮಾಡಿದ್ವಿ ಹಂಗೆ. ಸುಮ್ಮನೆ ಮಾಡಿದ್ದು. ಸರ್. ಓ, ಏನು ಬಿಗ್ ಬಾಸ್ ನೋಡ್ತಿದ್ರಾ? ಸರ್ ಇಲ್ಲೇನು ಗೊತ್ತಾಯ್ತು. ಅಲ್ಲಿ ಯಾರು ಮಾತಾಡ್ತಿದ್ರು, ನಂಗೆ ಕೇಳಿಸ್ತು. ಮೋಸ್ಟ್ಲಿ ಅಂದ್ರೆ ಈ ಕಡೆ ಲೈವ್ ಈ ಕಾರ್ಯಕ್ರಮ ನೋಡ್ಕೊಂಡು ಈ ಕಡೆ ಬಿಗ್ ಬಾಸ್ ನೋಡ್ಕೊಂಡು ಎರಡು ಒಟ್ಟಿಗೆ ನೋಡ್ತಿದ್ರಾ? ಇಲ್ಲ ಸರ್, ಅದು ನಾನು ನೋಡ್ತಿದ್ದೆ ಹಂಗೆ ಮತ್ತೆ ಬಂದೆ ಈ ಕಡೆ. ಅಲ್ಲ, ಓಲಿ ಫುಲ್ ಬಿಗ್ ಬಾಸ್ ನೋಡ್ಬೇಕು ತಾನೆ ಪಾಪ. ಇವತ್ತು ಲಾಸ್ಟ್ ಅದು ನಮ್ಮ ಕಾರ್ಯಕ್ರಮ, ಆಮೇಲೆ ನೋಡ್ಕೊಬೋದಿತ್ತು. ಸರ್. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿ? ಓಹೋ, ಗಿಲ್ಲಿ ಇಷ್ಟನಾ? ಯಾಕಿಷ್ಟ? ಯಾಕಿಷ್ಟ ಗಿಲ್ಲಿ? ಚೆನ್ನಾಗಿ ಇದನ್ನ ಮಾಡ್ತಾರೆ. ಓ, ಗಿಲ್ಲಿ ಗೆಲ್ಬೇಕಾ? ಸರ್. ಓ, ಗಿಲ್ಲಿ ಗೆದ್ರೆ ಎಷ್ಟು ಸಿಗುತ್ತೆ ಗೊತ್ತಾ ಗಿಲ್ಲಿಗೆ? ಎಷ್ಟು ಹಣ ಸಿಗುತ್ತೆ ಗೊತ್ತಾ ಗಿಲ್ಲಿಗೆ? ಸರ್. ಎಷ್ಟು? ಎಷ್ಟವಾ? ಗಿಲ್ಲಿಗೆ ಎಷ್ಟು ಹಣ ಸಿಗುತ್ತೆ ಗೆದ್ರೆ? ಸರ್, 10 ಲಕ್ಷ ಸಿಗುತ್ತೆ. 10 ಲಕ್ಷ? 50 ಲಕ್ಷ? ವಾವ್. ಅಂದ್ರೆ ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇರ್ತೀರಿ? ಸರ್, ನೋಡ್ತಿರ್ತೀವಿ. ಸೂಪರ್. ಗಿಲ್ಲಿ ಬಿಟ್ರೆ ಇನ್ಯಾರು ಇಷ್ಟ? ಮತ್ತೆ ಯಾರು ಇಲ್ಲ. ಸುದೀಪ್ ಸರ್ ಇಷ್ಟ ಸರ್. ಓ, ಈಗ ಸುದೀಪ್ ಸರ್ ಅಲ್ಲಿ ಟಿವಿಲಿ ಬರ್ತಾವ್ರಾ? ಸರ್, ಬಂದಿದ್ರು. ವಾವ್, ಸೂಪರ್. ನೋಡಿ,
ಬಿಗ್ ಬಾಸ್ಗೆ ಹೋದ್ರೆ ನೀವೆಲ್ಲ ನೋಡ್ತೀರಾ? ಸರ್. ಸೂಪರ್ ಸೂಪರ್. ಆಯ್ತು ಬಾ, ಒಳ್ಳೇದಾಗ್ಲಿ, ಗಿಲ್ಲಿನೇ ಗೆಲ್ಲಿ, ನಿಮ್ಮ ಆಸೆ ಈಡೇರಲಿ, ಶುಭವಾಗ್ಲಿ. ನೋಡಿ ನನಗೆ ಭಾಳ ಖುಷಿ, ಆ ಕಡೆ ಬಿಗ್ ಬಾಸ್ ನೋಡ್ತೀರಾ, ಈ ಕಡೆ ಪ್ರೀತಿ ಮಾತು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಸರ್ ನಾನ್ ಚೇತನ್ ಜಿ ಅಂತ. ಚೇತನ್? ಓ ಹೌದಾ? ಚೇತನ್ ಜಿ. ಸರ್. ಅಯ್ಯೋ ದೇವ, ಚೇತನ್ ಅಂತ ಹೇಳ್ಬೇಕು ತಾನೇ ಆಗ್ಲಿ. ನಿಮ್ ಧ್ವನಿ ನನಗೆ ಹೆಣ್ಮಕ್ಳು ಧ್ವನಿ ತರ ಕೇಳ್ತಾ ಇದೆ. ಕ್ಷಮಿಸಿ ಕ್ಷಮಿಸಿ, ನಾನು ನಿಮ್ಮನ್ನ ಸರ್. ಹೆಣ್ಮಕ್ಳು ಧ್ವನಿ ಇಂಕೊಂಬಿಟ್ಟೆ. ಸರ್. ತೊಂದರೆ ಇಲ್ಲ ತೊಂದರೆ ಇಲ್ಲ. ಓ, ಈಗ ಈಗ ನಿಮ್ಗೆ ಎಷ್ಟು ವರ್ಷ? ಸರ್ ಇವಾಗ 21 ವರ್ಷ. 21 ವರ್ಷ. ಹ್ಮ್ ಆಯ್ತಪ್ಪ. ನೋಡು, ನಾಳಿಕ ವಿನ್ನರ್, ನಾಳೆ ತಾನೇ ಬಿಗ್ ಬಾಸ್ ವಿನ್ನರ್ ಹೇಳೋದು. ಸರ್ ನಾಳೆ ಹೇಳೋದು. ಮತ್ತೆ ಇವತ್ತೇನು ತೋರಿಸ್ತಾವ್ರೆ? ಇವತ್ತು ಹಂಗೆ ತೋರಿಸ್ತಿದೆ, ಡೈಲಿ ಬರುತ್ತಲ್ಲ ಆತರ ಡೈಲಿ ಬರುತ್ತಲ್ಲ ಆ ಥರ. ಆಯ್ತು, ಬಿಟ್ಟಿರ ಒಂದು ಅಡ್ವರ್ಟೈಸ್ನು ಬಿಟ್ಟಿರ ಹಂಗೆ ನೋಡಿ. ಆಯ್ತಪ್ಪ, ಒಳ್ಳೇದಾಗಲಿ, ಶುಭವಾಗಲಿ. ಸರಿ ಆಯ್ತು. ನಾನು ಹುಡುಗಿ ವಾಯ್ಸು ಅಂದ್ಕೊಂಡು ಅವ್ವ ಅಂತಲೇ ಮಾತಾಡ್ತಿದ್ದೀನಿ. ಕಡೆಗೆ ಅವ್ರು ಹೇಳಿದ್ರು, ಸಾರಿ ಬೇಜಾರಾಗಿದ್ದರೆ, ನನಗೆ ಆ ಥರ ಕೇಳಿಸ್ತು. ಮತ್ತು ಇಲ್ಲಿ ನನಗೆ ಹೆಸರು ಕೂಡ ಯಾವುದು ಜ್ಯೋತಿ ಅಂತ ತೋರಿಸ್ತು, ಹಾಗಾಗಿ ನಾನು ಹೆಸರು ಜ್ಯೋತಿ ಅಂದ್ಕೊಂಡು ಮಾತಾಡಿದೆ. ಇರಲಿ ತೊಂದರೆ ಇಲ್ಲ. ಬಿಗ್ ಬಾಸ್ ಅಲ್ಲ, ನನಗನ್ಸೋದು ಜನರಿಗೆ ಮನರಂಜನೆ ಕೊಡೋ ದೃಷ್ಟಿಕೋನದಲ್ಲಿ ಅದೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮ. ಈಗ ಅದರಿಂದ ಪ್ರಯೋಜನ ಇಲ್ಲ ಅಂತ ನಾನು ತುಂಬ ತರ್ಕ ಮಾಡಲಿಕ್ಕೆ ಹೋಗಲ್ಲ, ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಜನರಿಗೆ ಅದರಿಂದ ಮನರಂಜನೆ ಸಿಗ್ತಾ ಇದೆ, ಓಕೆ ಫೈನ್. ಯಾಕಂದರೆ ಎಲ್ಲ ಯಾವುದ್ಯಾವುದೋ ನೋವಲ್ಲಿ ಇರ್ತಾರೆ ಜನ. ಅದರ ನಡುವೆ ಒಂಚೂರು ಟಿ ವಿ ಮುಂದೆ ಕೂತ್ಕೊಂಡು ಆ ಆಟದಿಂದ 4 ಜನ ಖುಷಿ ಪಡ್ತಾರೆ ಅಂದರೆ ಓಕೆ. ಬಟ್ ತುಂಬ ಯಾರನ್ನೊಬ್ಬರು ಬೆಂಬಲಿಸ್ಲಿಕ್ಕೆ ಹೋಗಿ ಇನ್ಯಾರನ್ನೂ ಬೈಯೋದು, ಕೆಟ್ಟ ಕಮೆಂಟ್ ಮಾಡೋದು, ಅದೆಲ್ಲ ಮಾಡಬೇಡಿ. ಅದೊಂದು ಆಟ, ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ಬೆಂಬಲ ಕೊಡಿ, ಓಕೆ, ಅದರಲ್ಲಿ ಬಿಟ್ಬಿಡಿ. ಅದೊಂದು ಎಂಟರ್ಟೈನ್ಮೆಂಟ್. ನಮ್ಮ ಬದುಕನ್ನು ನಾವು ತುಂಬ ಚೆನ್ನಾಗಿ ಕಟ್ಟಿಕೊಳ್ಬೇಕು. ನಾವು ನಾಳೆ 4 ಜನರ ಮುಂದೆ ಚೆನ್ನಾಗಿ ಬೆಳಿಬೇಕಂತ ಕನಸುಗಳು ಕಾಣಬೇಕು, ಸ್ಫೂರ್ತಿಯಾಗಿ ತಗೊಳ್ಬೇಕು ಕೆಲವೊಬ್ಬರನ್ನು. ಬಟ್ ನಾನು ನೋಡ್ತೀನಿ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಯಾರಿಗೋ ಒಬ್ಬರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗಿ ಇನ್ಯಾರನ್ನೂ ಹೊಲ್ಸಾಗಿ ಬೈಯೋದು, ಹೇಟ್ರೆಡ್ ಕಮೆಂಟ್ ಬಾಕ್ಸು ತಿಪ್ಪೆಯಾಗಿ ಹೋಗಿರುತ್ತೆ, ಕಸದ ತೊಟ್ಟಿ ಆಗಿರುತ್ತೆ, ಹಂಗೆ ಮಾಡಿಬಿಟ್ಟಿರ್ತಾರೆ. ನೋ, ಯಾವತ್ತಿಗೂ ಅಂಥ ದುರಾಭಿಮಾನ ಬೆಳೆಸ್ಕೊಳ್ಬಾರ್ದು. ಒಬ್ಬರಿಗೆ ಬೆಂಬಲ ಕೊಡ್ತೀವ, ಫೈನ್, ಆಯಿತಾ. ಯುವಕರು ತೀರಾ ಅದರಲ್ಲಿ ಮುಳುಗಿ ಹೋದರೆ ಒಳ್ಳೆಯದಲ್ಲ. ಶುಭವಾಗಲಿ, ಒಳ್ಳೆಯದಾಗಲಿ. ಬಿಗ್ ಬಾಸ್ ಯಾರು ಗೆಲ್ತಾರಲ್ಲ ಅವರಿಗೆ ಸಿಗೋದು 34 ಲಕ್ಷ. ಅಫ್ಕೋರ್ಸ್ 50 ಲಕ್ಷ ಅಂತ ಕೊಡ್ತಾರೆ, ಬಟ್ ಎಲ್ಲ ಕಟ್ಟಾಗಿ 34 ಲಕ್ಷ ಸಿಗುತ್ತೆ ಅಂತ. ಯಾಕೆಂದರೆ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ ಆಗಾಗ. ಸೊ ಅಲ್ಲಿ ನಾನು ಕೇಳಿದಾಗ ಅವ್ರು ಅದು ಹೇಳಿದರು. ನಮ್ಮ 2ನೇ ಚಾನಲಲ್ಲಿ ಬಿಗ್ ಬಾಸ್ ವಿನ್ನರ್ ಶಶಿಕುಮಾರ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೀನಿ. ನಮ್ಮ ಆತ್ಮೀಯರು ಅವರೇ ಹೇಳಿದ್ದು ನನಗೆ 34 ಲಕ್ಷ ಸಿಗುತ್ತೆ ಅಂತ. ಇರಲಿ, ಬಟ್ ಆ ಕಾರ್ಯಕ್ರಮದಿಂದ ಎಷ್ಟು ಜನಪ್ರಿಯತೆ ಸಿಗುತ್ತೆ, ಬಟ್ ಅದನ್ನ ಒಳ್ಳೆ ರೀತಿಲಿ ಬಳಸ್ಕೊಳ್ಬೇಕು. ಅಹಂಕಾರ ತಗೊಳ್ಳದೆ ಒಳ್ಳೆ ರೀತಿ ಬಳಸ್ಕೊಂಡ್ರೆ ಭಾಳ ಒಳ್ಳೆಯದು.